ನಮಸ್ಕಾರ, ನಾನು ನಿಮ್ಮ ಶೇಖರ್ ಒಣೇನವರು. ಒಂದು ತಿಂಗಳ ಕೆಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತಂದು ಒಂದು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ನಾವು ಹೋಗಿ ಸ್ಪ್ರೈಟ್ ತಗೊಂಡ್ವಿ ಎಲ್ಲರೂ. ನಮ್ಮ ಫ್ರೆಂಡ್ ಒಬ್ಬನು ಕುಡಿದ್ಬಿಟ್ಟ. ಹಾಗೆ ಮಾತಾಡ್ತಾ ಆ ಸ್ಪ್ರೈಟ್ ಬಾಟ್ಲ್ ನೋಡಿದೆ, ಅದು ಎಕ್ಸ್ಪೈರ್ ಆಗಿತ್ತು. ಎಕ್ಸ್ಪೈರ್ ಆಗಿರೋದು ಕೊಟ್ಟಿದ್ರಲ್ಲ ಅಂತ ಕೇಳಿದ್ರೆ, ಇಲ್ಲಪ್ಪ ನಾವು ನೋಡ್ಕೊಂಡಿಲ್ಲ ಅಂತಂದು ಅವ್ರು ಅಂದರು. ಏನೋ ಬಿಡು, ಬೈ ಮಿಸ್ಟೇಕ್ ಆಗಿರ್ಬೋದು ಅಂತಂದು ನಾವು ಸುಮ್ಮನೆ ಆದ್ವಿ. ಇದೇ ವರ್ಷ ಮತ್ತೆ ಜಾನ್ 1ಗೆ 2026ಗೆ ನಮ್ಮ ಫ್ರೆಂಡ್ ಮನೇಲಿ ಒಬ್ಬರು ಕೇಸರಿಬಾತ್ ಮಾಡ್ಬೇಕಂತಂದು ಸೋಜಿ ತಗೊಳಕ್ಕೆ ಹೋಗಿದ್ದಾರೆ. ಅವನು 1/2 kg ತೊಗೊಂಡಿದ್ದಾನೆ, ಮನೇಲಿ ತಂದು ಕೊಟ್ಟಿದ್ದಾನೆ. ಅವನೇನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಮಾಡುವಾಗ ಸಡನ್ನಾಗಿ ಅದನ್ನು ನೋಡಿದ್ದಾನೆ, ಆ ಸೋಜಿ ಪ್ಯಾಕೆಟ್ನ. ಅದರಲ್ಲಿ ನೋಡಿದರೆ ಅದು ಎಕ್ಸ್ಪೈರ್ ಆಗಿದೆ. ಮತ್ತು ಏನು ಇದು ಎಕ್ಸ್ಪೈರ್ ಆಗಿರೋದು ಕೊಟ್ಟಿದ್ರಲ್ಲ ಅಂತಂದು ಅವನು ಅಂಗಡಿಗೆ ಹೋಗಿ ವಿಚಾರಣೆ ಮಾಡಿದರೆ, ಇಲ್ಲಪ್ಪ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಆಗಿ ಕೊಟ್ಬಿಟ್ಟಿದ್ದೀವಿ ಅಂತಂದು ಅವರು ಹೇಳಿದ್ದಾರೆ. ನಾವು ಸ್ಪ್ರೈಟ್ ಬಾಟ್ಲು ತೊಗೊಂಡಾಗೂ ಹಾಗೆ ಅಂದರು, ಅದು ಬೇರೆ ಅಂಗಡಿ. ಮತ್ತು ಈಗ ನಾವು ಸೋಜಿನೂ ತಗೊಂಡಾಗ ಅದು ಬೇರೆ ಅಂಗಡಿ. ಸೊ ಈ ಥರ ಮಾರ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಸೊ ಅವ್ರದ್ದೇನು ತಪ್ಪಲ್ಲ, ಅದನ್ನು ಸರಿಯಾಗಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರ್ ಡೇಟು, ಅದರಲ್ಲಿರೋ ಆ ವಸ್ತುವಿನ ಬೆಲೆ ನೋಡದೆ ತಗೊಳ್ತಿರೋದು ಅದು ನಮ್ಮ ತಪ್ಪಾಗುತ್ತೆ. ಸೊ ಅದಕ್ಕಾಗಿಯೇ ಹಳ್ಳಿಯಲ್ಲಿ ಇರೋವಂಥವ್ರಿಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪೆಷಲಿ ಆಗಿ ಇವು ಯಾವುದೇ ವಸ್ತುವನ್ನು ತಗೊಳ್ಳಬೇಕಾದ್ರೆ ಅದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 30 ರೂಪಾಯಿ ಆಗಿರ್ಬೋದು, ಅದರ ವಸ್ತುವಿನ ಮೇಲೆ ಪ್ರೈಸ್ ಇರುತ್ತೆ. ಆ ವಸ್ತುವಿನ ಬೆಲೆ ಎಷ್ಟು, ಮತ್ತು ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಮತ್ತು ಯಾವಾಗ ಅದು ಎಕ್ಸ್ಪೈರಿ ಡೇಟ್ ಅಂತಂದು ಈ 3 ಕೊಟ್ಟಿರ್ತಾರೆ. ಸೊ ನೀವು ಯಾವುದೇ ವಸ್ತುವನ್ನು ತಗೋಬೇಕಾದ್ರೆ ಈ 3ನ್ನು ಚೆಕ್ ಮಾಡಿ ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಳ್ಳಿಯಲ್ಲಿರುವಂಥವ್ರು ಪ್ರತಿಯೊಬ್ಬರು ಇದನ್ನು ಅಬ್ಸರ್ವ್ ಮಾಡಿ ನೀವು ನೋಡಿ ತಗೋಬೇಕಂತಂದು ನನ್ನದೊಂದು ಆಶಯ. ಇಲ್ಲಾಂತಂದರೆ ನಿಮ್ಮ ಆರೋಗ್ಯವು ಕೆಟ್ಟೋಗುತ್ತೆ ಮತ್ತು ನಿಮ್ಮ ಜೋಬಲ್ಲಿರೋ ಅಮೌಂಟ್ನು ಖಾಲಿ ಆಗುತ್ತೆ ಹಾಸ್ಪಿಟಲ್ಗಿಟ್ಟು. ಸೊ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೀವು ಯಾವುದೇ ವಸ್ತುವನ್ನು ತಗೋಬೇಕಾದ್ರೆ ಈ 3 ಕ್ವಾಲಿಟಿನೂ ಚೆಕ್ ಮಾಡಿ ಅಂತಂದು ನಾನು ಹಳ್ಳಿಯಲ್ಲಿರುವಂಥವ್ರಿಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.